ಬೆಳಗಾವಿ ಸಾಹುಕಾರ ಸತೀಶ್ ಜಾರಕಿಹೊಳಿ ಆಪ್ತರಿಗೆ ಈಗ ಶಾಕ್ ಆಗಿದೆ. ಅಬಕಾರಿ ಹೆಚ್ಚುವರಿ ಆಯುಕ್ತ ಮಂಜುನಾಥ್ ಮನೆ ಮೇಲೆ ಇಡಿ ಈಗ ದಾಳಿ ನಡೆಸಿದೆ. ಸತೀಶ್ ಜಾರಕಿಹೊಳಿ ಆಪ್ತರಿಗೆ ಶಾಕ್. ಅಬಕಾರಿ ಹೆಚ್ಚುವರಿ ಆಯುಕ್ತ ಮಂಜುನಾಥ್ ಮನೆ ಮೇಲೆ ಇಡಿ ದಾಳಿ ನಡೆಸಿದೆ. ಬೆಂಗಳೂರಿನಲ್ಲಿರುವಂತಹ ಮಂಜುನಾಥ್ಗೆ ಸೇರಿದ ಅಪಾರ್ಟ್ಮೆಂಟ್ ಮೇಲೆ ಈಗ ದಾಳಿ ಮಾಡಲಾಗಿದೆ. ಸತೀಶ್ ಸಹೋದರಿಯ ಪತಿ ವೈ ಮಂಜುನಾಥ್ ಇಡಿ ವಶಕ್ಕೆ ಈಗ ಇರುವಂಥದ್ದು. ಬೆಳಗಾವಿ, ಮೈಸೂರು, ಬೆಂಗಳೂರು, ಅರಸೀಕೆರೆ ಸೇರಿ 6 ಕಡೆ ದಾಳಿಯನ್ನ ಮಾಡಲಾಗಿದೆ. ಅರಸೀಕೆರೆಯಲ್ಲಿರುವಂತಹ ಮಂಜುನಾಥ್ ಆಪ್ತನ ಮನೆ ಮೇಲೂ ಕೂಡ ಈಗ ದಾಳಿ ನಡೆಸಲಾಗಿದೆ. ಮೈಸೂರಿನಲ್ಲಿರುವ ವೈ ಮಂಜುನಾಥ ಸ್ನೇಹಿತನ ಮನೆ ಮೇಲೂ ಕೂಡ ದಾಳಿ ಮಾಡಲಾಗಿದೆ. ಅಂತಣಿಯ ಐನಾಪುರದಲ್ಲಿರುವಂತಹ ಸ್ನೇಹಿತನ ಮನೆ ಮೇಲೂ ಕೂಡ ಈಗ ದಾಳಿ ನಡೆಸಲಾಗಿದೆ. ಬಳ್ಳಾರಿಯ ಮಾಜಿ ಸಂಸದ ದೇವೇಂದ್ರಪ್ಪ ಪುತ್ರ ವೈ ಮಂಜುನಾಥ್ ಬೇನಾಮಿ ಹೆಸರಿನಲ್ಲಿ ಜಮೀನು, ಬಾರ್, ರೆಸ್ಟೋರೆಂಟ್ ಅನ್ನ ಮಾಡಿದ್ರ, ಹಾಗಾಗಿ ದಾಳಿ ನಡೆದಿದ್ಯಾ? ಅಕ್ರಮ ಆಸ್ತಿ ಸಂಪಾದನೆ ಆರೋಪದ ಕಾರಣಕ್ಕೆ ಈಗ ರೇಡ್ ಮಾಡಲಾಗಿರುವಂಥದ್ದು. ಸದ್ಯ ಬೆಂಗಳೂರಿನ ಅಪಾರ್ಟ್ಮೆಂಟ್ನಲ್ಲಿರುವಂತಹ ವೈ ಮಂಜುನಾಥ್ ಮನೆಯಲ್ಲಿ ಐಟಿ ದಾಳಿ ನಡೆಸಿದೆ. ಬೆಳಗಾವಿ ಸಾಹುಕಾರ ಸತೀಶ್ ಜಾರಕಿಹೊಳಿ ಆಪ್ತರಿಗೆ ಶಾಕ್ ಆಗಿದೆ. ಅಬಕಾರಿ ಹೆಚ್ಚುವರಿ ಆಯುಕ್ತ ಮನೆ ಮೇಲೆ ದಾಳಿಯನ್ನು ನಡೆಸಲಾಗಿರುವಂಥದ್ದು. ಮಂಜುನಾಥ್ ಮನೆ ಮೇಲೆ ದಾಳಿ ನಡೆಸಲಾಗಿದೆ. ಬೆಂಗಳೂರಿನಲ್ಲಿರುವಂತಹ ಮಂಜುನಾಥ್ಗೆ ಸೇರಿದ ಅಪಾರ್ಟ್ಮೆಂಟ್ ಮೇಲೆ ದಾಳಿ ನಡೆಸಲಾಗಿದೆ. ಇಡಿ ದಾಳಿ ನಡೆಸಿದೆ. ಸತೀಶ್ ಸಹೋದರಿಯ ಪತಿ ಮಂಜುನಾಥ್ ಬೆಳಗಾವಿ, ಮೈಸೂರು, ಬೆಂಗಳೂರು, ಅರಸೀಕೆರೆ ಸೇರಿ 6 ಕಡೆ ದಾಳಿ ನಡೆಸಲಾಗಿದೆ. ಅರಸೀಕೆರೆಯಲ್ಲಿರುವಂತಹ ಮಂಜುನಾಥ್ ಆಪ್ತನ ಮನೆ ಮೇಲೂ ಕೂಡ ಇಡಿ ದಾಳಿ ನಡೆಸಿದೆ. ಮೈಸೂರಿನಲ್ಲಿರುವ ವೈ ಮಂಜುನಾಥ್ ಸ್ನೇಹಿತೆ ಮನೆ ಮೇಲೂ ಕೂಡ ದಾಳಿ ನಡೆಸಲಾಗಿದೆ. ನಿಮಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜಾರಕಿಹೊಳಿ ಆಪ್ತರ ಮನೆ ಮೇಲೆ ಈಗ ಇಡಿ ದಾಳಿಯನ್ನು ನಡೆಸಿರುವಂಥದ್ದು, ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಜಮೀನು ಮತ್ತು ಬಾರ್, ರೆಸ್ಟೋರೆಂಟ್ ಸೇರಿ ಅಕ್ರಮ ಆಸ್ತಿ ಸಂಪಾದನೆ ಆರೋಪ ಅಡಿಯಲ್ಲಿ ಬೆಳಗಾವಿಯ ಅಬಕಾರಿಯ ಹೆಚ್ಚುವರಿ ಆಯುಕ್ತವಾಗಿರುವಂತಹ ವೈ ಮಂಜುನಾಥ್ ಮನೆ ಮೇಲೆ ಇಡಿ ಅಧಿಕಾರಿಗಳು ಇಂದು ಬೆಳಗ್ಗೆ ದಾಳಿಯನ್ನು ನಡೆಸಿರುವಂತದ್ದು. ಮೈಸೂರು, ಬೆಂಗಳೂರು, ಅರಸೀಕೆರೆ ಮತ್ತು ಕಾಗವಾಡ ತಾಲೂಕಿನ ಐನಾಪುರ ಗ್ರಾಮದಲ್ಲಿ ಇರುವಂತಹ ಆತನ ಸ್ನೇಹಿತನ ಮನೆ ಮೇಲೂ ಸಹ ಇಂದು ಇಡಿ ಅಧಿಕಾರಿಗಳು ದಾಳಿಯನ್ನು ಸಹ ನಡೆಸಿರುವಂತದ್ದು. ಬೆಂಗಳೂರಲ್ಲಿರುವ ಮಂಜುನಾಥ್ಗೆ ಸೇರಿದ ಅಪಾರ್ಟ್ಮೆಂಟ್ ಮೇಲೂ ಸಹ ದಾಳಿ ಆಗಿರುವಂತದ್ದು. ಹಾಸನ ಜಿಲ್ಲೆಯ ಅರಸೀಕೆರೆಯಲ್ಲಿರುವ ಮಂಜುನಾಥನ ಆಪ್ತನ ಮನೆ ಮೇಲೂ ಸಹ ಇಲ್ಲಿ ದಾಳಿಯಾಗಿರುವಂತದ್ದು. ಈ ಮಂಜುನಾಥ್ ಏನಿದ್ದಾರೆ ಇವರು ಸತೀಶ್ ಜಾರಕಿಹೊಳಿ ಅವರ ಬಾಮಯೋಧ ಸಹ ಆಗಿರುವಂತದ್ದು. ಇದರ ಜೊತೆಗೆ ಬಳ್ಳಾರಿಯ ಮಾಜಿ ಸಂಸದ ದೇವೇಂದ್ರಪ್ಪ ಏನಿದ್ದಾರೆ ಅವರ ಪುತ್ರವಾಗಿರುವಂತಹ ಇವರು ಮಂಜುನಾಥ್ ಮನೆ ಮೇಲೆ ಅಧಿಕಾರಿಗಳು ದಾಳಿಯನ್ನು ಸಹ ನಡೆಸಿರುವಂತದ್ದು. ಈಗ ಸುಮಾರು 6 ಕಡೆಗಳಷ್ಟು ಇಲ್ಲಿ ಅಧಿಕಾರಿಗಳು ದಾಳಿಯನ್ನ ನಡೆಸಿ ಶೋಧ ಕಾರ್ಯವನ್ನ ತನಿಖೆಯನ್ನು ಸಹ ಇಲ್ಲಿ ಮಾಡ್ತಾ ಇರುವಂತದ್ದು. ಇದರ ಜೊತೆಗೆ ಬೆಂಗಳೂರಿನಲ್ಲಿ ಈಗಾಗಲೇ ಏನಂತಂದ್ರೆ ವೈ ಮಂಜುನಾಥ್ ಅವರನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿರುವಂತಹ ಮಾಹಿತಿ ಸಹ ಇದೀಗ ಲಭ್ಯವಾಗ್ತಾ ಇರುವಂತದ್ದು. ಲಕ್ಷ್ಮಿ, ಧನ್ಯವಾದ ಪ್ರಶಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ.